ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೆಲ್ಲ ಡಾಲ್ಟನ್ ಬಗ್ಗೆ ಕೇಳಿರ್ತೀರ, ಪರಮಾಣು ವಿಜ್ಞಾನದ ಪಿತಾಮಹ. ಆದರೆ ಸಾವಿರಾರು ವರ್ಷದ ಹಿಂದೆ ಪರಮಾಣುವಿನ ಬಗ್ಗೆ ವಿವರವಾಗಿ ಹೇಳಿದವನು ಮಹರ್ಷಿ ಕಣಾದ. ಪೈಥಾಗೋರಸ್ ಥಿಯರಂ ಬಗ್ಗೆ ಕೇಳಿರ್ತೀರ, ಆದರೆ ಅದಕ್ಕೂ 100 ವರ್ಷಗಳ ಹಿಂದೆ ಸುಳ್ವ ಸೂತ್ರದ ಮೂಲಕ ಅದನ್ನು ಬರೆದವರು ಬೋಧಾಯನ. ಭಾಸ್ಕರಾಚಾರ್ಯ ಸಿದ್ಧಾಂತ ಶಿರೋಮಣಿ ಅನ್ನೋ ಗಣಿತದ ಪುಸ್ತಕ ಬರೆದು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನೀಡಿರುವಂಥ ಮೂಲ ಕಾರಣಕರ್ತರು. ಅಧ್ಯಯನದ ಪ್ರಕಾರ ಅವರು ನಮ್ಮ ಬಿಜಾಪುರದವರು. ಬರೀ ಗಣಿತ ವಿಜ್ಞಾನ ಮಾತ್ರ ಅಲ್ಲ, ಹೆಣ್ಮಕ್ಳ ಅತ್ಯಾಪ್ತ ಲೋಹ ಚಿನ್ನ, ಯಾವುದೇ ಲೋಹವನ್ನು ಬಳಸಿಕೊಂಡು ಚಿನ್ನವನ್ನು ಹೇಗೆ ಮಾಡಬೇಕೆಂಬುವ ಕಲೆ, ಅದನ್ನು ಕರಗತ ಮಾಡ್ಕೋಬೇಕೆಂಬ ವಿಜ್ಞಾನಿ ನಾಗಾರ್ಜುನ. ಚಿನ್ನದ ಲೇಪನವನ್ನು ಬಳಸಿ ಒಡವೆಗಳನ್ನು ಹೇಗೆ ತಯಾರು ಮಾಡಬೇಕೆಂಬ ಜ್ಞಾನ ಅವರು ಬರೆದ ರಸರತ್ನಾಕರ ಗ್ರಂಥದಲ್ಲಿದೆ. ಅಷ್ಟೇ ಅಲ್ಲ, ವೈದ್ಯಕೀಯ ಲೋಕದಲ್ಲೂ ಘಟಾನುಘಟಿಗಳಿದ್ದಾರೆ. ಸುಶ್ರುತ, ಆ ಕಾಲದ ಸರ್ಜನ್, ಅವರ ಸುಶ್ರುತ ಸಂಹಿತೆಯಲ್ಲಿ 1100ಕ್ಕೂ ಹೆಚ್ಚಿನ ಕಾಯಿಲೆಗಳು, 24 ವಿವಿಧ ರೀತಿಯ ಜ್ವರಗಳು ಹಾಗೂ 20 ರೀತಿಯ ಮೂತ್ರಕೋಶ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡಿದ್ದಾರೆ. ಹಾಗೂ 760 ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸುಶ್ರುತ ಜಗತ್ತಿನ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಸರ್ಜನ್. ಶಸ್ತ್ರಚಿಕಿತ್ಸೆಗೆ ಬಳಸುವ 101 ಶಸ್ತ್ರಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಇನ್ನು ಚರಕ, ವೈದ್ಯಕೀಯ ವಿಜ್ಞಾನದ ಪಿತಾಮಹ. ಅವರು ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಮೆಟಬಾಲಿಸಮ್ ಬಗ್ಗೆ ಅಪಾರವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ರು. ನೀವೀಗ ಕಾಯಿಲೆಗೆ ಔಷಧಿ ಕೊಟ್ಟರೆ ಸಾಕು ಅಂತ ಹೇಳ್ತೀರ, ಆದರೆ ಅವರು ಕಾಯಿಲೆಗೆ ಮೂಲ ಕಾರಣವನ್ನು ಹುಡುಕಿ ಅದನ್ನೇ ನಿರ್ಮೂಲನೆ ಮಾಡ್ತಿದ್ರು. ನಮ್ಮ ಅಗಸ್ತ್ಯ ಮಹರ್ಷಿಗಳು ಕೇವಲ ಮಡಿಕೆ ಇಟ್ಕೊಂಡು ವಿದ್ಯುತ್ನ ಹೇಗೆ ತಯಾರಿಸಬೇಕು ಅನ್ನೋ ಫಾರ್ಮುಲನ ತಮ್ಮ ಮಂತ್ರದ ಮೂಲಕ ತಿಳಿಸಿದ್ರು. ಹಾಗೆ ನೋಡೋಕೆ ಹೋದ್ರೆ ನೀವು ಹೇಳುವಂಥ ಎಷ್ಟೋ ಶ್ಲೋಕಗಳು, ಮಂತ್ರಗಳು, ಅದರಲ್ಲಿ ಭಕ್ತಿಯನ್ನಷ್ಟೇ ನೋಡ್ತಾ ಇದ್ದೀರಾ. ಜ್ಞಾನದ ದಾಹದಿಂದ ನೋಡಿದಾಗ ಅಂತಹ ಶ್ಲೋಕದಲ್ಲಿ ವಿಜ್ಞಾನದ ಎಷ್ಟೋ ಆವಿಷ್ಕಾರಗಳ ಫಾರ್ಮುಲಾಗಳಿದೆ. ಇದೇ ನಮ್ಮ ಸಂಪ್ರದಾಯ, ಇದೇ ನಮ್ಮ ಸಂಸ್ಕೃತಿ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ವಿಜ್ಞಾನ ಅಂದರೆ ಒಳ್ಳೆಯ ಜ್ಞಾನ ಅಂತ ಅರ್ಥ. ಅದನ್ನು ನಮ್ಮ ಸಂತರು, ಯೋಗಿಗಳು, ಮಹರ್ಷಿಗಳು ತಮ್ಮ ಧ್ಯಾನ ಶಕ್ತಿಯಿಂದ ಸಂಪ್ರದಾಯದ ಮೂಲಕ ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಪಾಲಿಸ್ಬೇಕು. ಪಾಲಿಸದೇ ಇರೋ ಎಷ್ಟೋ ಸಂಪ್ರದಾಯಗಳು ಈಗ ಉಳ್ಕೊಂಡಿಲ್ಲ. ಆದರೆ ಕೆಲವೊಂದಷ್ಟು ಈಗ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಅದರದ್ದೇ ಆದ ತೂಕ ಇದೆ ಅಂತ ಅರ್ಥ. ನಮ್ಮನೆ, ನಮ್ಮ ಜನ, ನಮ್ಮ ಮನೆ ಇತಿಹಾಸ, ಇದನ್ನು ನೀವು ತಿಳ್ಕೊಳ್ದೇ ಇರೋದಕ್ಕೆ ವಿದೇಶಿ ವಿಜ್ಞಾನಿಗಳೇ ಶ್ರೇಷ್ಠ ಅಂತ ನಮ್ಮ ದೇಶದ ಜ್ಞಾನ ಭಂಡಾರನ ನೀವುಗಳೆಲ್ಲ ಪ್ರಶ್ನಿಸೋ ಹಾಗಾಗಿದೆ. ಈಗ ನೀವು ನಿಮ್ಮ ಮಕ್ಕಳನ್ನ ಓದೋದಕ್ಕೆ ಫಾರಿನ್ಗೆ ಕಳಿಸ್ತೀರ. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ದೇಶದ ನಳಂದ ವಿಶ್ವವಿದ್ಯಾಲಯಕ್ಕೆ ಜಪಾನ್, ಕೊರಿಯಾ, ಚೀನಾ, ಮಂಗೋಲಿಯಾ, ಪರ್ಷಿಯಾ ಈ ರೀತಿ ಹಲವಾರು ದೇಶಗಳಿಂದ ವಿದ್ಯಾರ್ಥಿಗಳು ಓದೋದಿಕ್ಕೆ ಬರ್ತಾ ಇದ್ರು. ನಮ್ಮ ಮಣ್ಣಿನ ಸಾರನ ನಾವು ಮೊದಲು ತಿಳ್ಕೊಂಡ್ರೆ ಉತ್ತಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.